ಈ ಮೂವಿಲಿ ಹೀರೋ ರೆವೆನ್ಯೂ ಇನ್ಸ್ಪೆಕ್ಟರ್ ಆಗಬೇಕು ಅನ್ಕೊಂಡಿರ್ತಾರೆ. ಈಗ ರೆವೆನ್ಯೂ ಇನ್ಸ್ಪೆಕ್ಟರ್ ಎಕ್ಸಾಮ್ ಇದೆ, ಬರ್ತಾರೆ. ನಿಂಗೂ ಒಳ್ಳೇದಾಗಬೇಕು, ಊರಿಗೆ ಒಳ್ಳೇದಾಗಬೇಕು. ಒಳ್ಳೆ ಕಂಟೆಂಟ್ ಇರೋ ಮೂವೀಸ್ನ ಇಷ್ಟಪಡೋರಿಗೆ ಈ ಮೂವಿ ಇಷ್ಟ ಆಗೇ ಆಗುತ್ತೆ. ಪೋತೂರಮ್ಮ, ನಮ್ಮ ಸೋಕಂಗೊಂದ್ ಸರ್ಕಾರಿ ಕೆಲಸ ಕೊಡಿಸ್ಬಿಡು ತಾಯಿ. ದಿ ರೈಸ್ ಆಫ್ ಅಶೋಕ ಟ್ರೈಲರ್ ರಿಲೀಸ್ ಆಗಿದೆ. ಸತೀಶ್ ನೀನಾಸಂ ಅವರು ಒಳ್ಳೆ ಸ್ಕ್ರಿಪ್ಟ್ನ ಸೆಲೆಕ್ಟ್ ಮಾಡಿದ್ದಾರೆ ಅನಿಸ್ತಾ ಇದೆ. ಟ್ರೈಲರ್ ನೋಡ್ತಿದ್ರೆ ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ಮೂವಿಲಿ ನೀವು ಕಾಮಿಡಿ, ಲವ್ ಸ್ಟೋರಿ, ಫ್ಯಾಮಿಲಿ ಎಮೋಷನ್ಸು, ಒಳ್ಳೆ ಆ್ಯಕ್ಷನ್ ಸೀನ್ಸ್ಗಳು ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಮೂವಿಲಿ ಹೀರೋ ಗೌರ್ಮೆಂಟ್ ಕೆಲಸಕ್ಕೆ ಟ್ರೈ ಮಾಡ್ತಿರ್ತಾರೆ. ಗೌರ್ಮೆಂಟ್ ಕೆಲಸ ಸಿಗುತ್ತಾ ಇಲ್ವಾ, ಅಕಸ್ಮಾತ್ ಸಿಕ್ಕಿದ್ರೆ ಕೆಲಸ ಸಿಕ್ಕಿದ್ಮೇಲೆ ಏನೇನೆಲ್ಲ ಆಗುತ್ತೆ ಅನ್ನೋದೇ ಈ ಮೂವಿ ಒನ್ಲೈನ್ ಸ್ಟೋರಿ. ಟ್ರೈಲರ್ ಕಟ್ ಮಾಡಿರೋರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು, ಯಾಕೆಂತಂದರೆ ಅಷ್ಟು ಚೆನ್ನಾಗಿ ಟ್ರೈಲರ್ ಕಟ್ ಮಾಡಿದ್ದಾರೆ. ಟ್ರೈಲರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಪಕ್ಕ ಹಳ್ಳಿ ನಡೆಯೋ ಸ್ಟೋರಿ. ಸಪ್ತಮಿ ಗೌಡ ಅವ್ರನ್ನ ನಾವು ಈ ಸಲ ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ನೋಡ್ಬೋದು. ಮೂವಿ ಮೇಕಿಂಗು ಮತ್ತು ಸತೀಶ್ ನೀನಾಸಂ ಅವರ ಆ್ಯಕ್ಟಿಂಗು ಮತ್ತು ಈ ಮೂವಿಲಿ ಬರುವಂಥ ಆ್ಯಕ್ಷನ್ ಸೀನ್ಸು ಮತ್ತು ಹಳ್ಳಿ ನಡೆಯುವಂಥ ಸೀನ್ಸ್ಗಳನ್ನೆಲ್ಲ ನೋಡ್ತಿದ್ರೆ ಇದು ಫ್ಯಾಮಿಲಿ ಆಡಿಯನ್ಸ್ಗೆ ಪಕ್ಕ ಇಷ್ಟ ಆಗೇ ಆಗುತ್ತೆ. ಇನ್ನೋಸೆಂಟ್ ಆಗಿದ್ದ ಹುಡುಗ ಇಷ್ಟು ವೈಲೆಂಟ್ ಅದು ಹೆಂಗೆ ಆಗ್ತಾರೆ ಅಂತ ನೋಡೋದಕ್ಕೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ಮತ್ತೆ ಒಂದು ಒಳ್ಳೆ ಕಂಟೆಂಟ್ ಇರೋ ಮೂವಿ ಬರ್ತಾ ಇದೆ. ರವಿಶಂಕರ್ ಅವರು ಈ ಮೂವಿಲಿ ವಿಲನ್ ಕ್ಯಾರೆಕ್ಟರ್ ಮಾಡಿಲ್ಲ, ಬೇರೆ ಏನೋ ರೋಲ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಟ್ರೈಲರ್ ನೋಡ್ತಿದ್ರೆ ಅದು ಯಾವ ರೋಲ್ ಅಂತ ನಾವು ಮೂವಿ ನೋಡೇ ತಿಳ್ಕೊಬೇಕು. ಫೆಬ್ರವರಿ 27ಕ್ಕೆ ಮೂವಿ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಲಹರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲಲ್ಲಿ ಟ್ರೈಲರ್ ಅವೈಲೇಬಲ್ ಇದೆ. ಟ್ರೈಲರ್ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ.